ಅವ್ರು ಬಂದಾಗೆ ಮಾಡ್ಬೇಕಾಗಿತ್ತು. ಅವ್ರು DC ಅವ್ರು ಬಂದಾಗಿದೆ ಲೋಕಾಯುಕ್ತದ ಏನೋ ಆಗಿದ್ದು. ಅಧಿಕಾರಿಗಳು ಚುರುಕಾಗಿರೋರು ಎಲ್ಲ ಫ್ರಾಡ್ ಡಾಕ್ಯುಮೆಂಟ್ಗಳು ಮಾಡಿ ಫಜೀತಿ ಮಾಡಿ ಇಟ್ಬಿಟ್ಟಿದ್ದಾರೆ. ಈಗ ಹೊಸದೊಂದು ಕೊಡ್ತೀನಿ. ಈಗ ದ್ಯಾವೀರಪ್ಪನವ್ರ ಕಾಲದಲ್ಲಿ ಇದಾಗಿರುತ್ತಲ್ಲ ಬಗೂರುಕುಂ ಕಮಿಟಿ, ಅದನ್ನೆಲ್ಲ ತೆಗೆದ್ಬಿಟ್ಟೆ ಬೇರೆ ಶೀಟ್ಗಳು ಸೇರಿಸ್ಬಿಟ್ಟಾರೆ. ಬಂದಿದೆ, ಒರಿಜಿನಲ್ಸ್ ಇದೆ. ಅದೇ ಸಪರೇಟ್ ಪ್ರೆಸ್ ಮೀಟ್ ಮಾಡ್ತೀನಿ ವಿತ್ ಡಾಕ್ಯುಮೆಂಟ್ಸ್ ತೋರಿಸಿ. ಒಬ್ಬೊಬ್ರಿಗೆ 8 ಎಕರೆ, ಒಬ್ಬೊಬ್ರಿಗೆ 10 ಎಕರೆ. ಏನದೆ ದ್ಯಾವೀರಪ್ಪನವ್ರ ಕಾಲದ್ದು ಇದಿತ್ತಲ್ಲ, ಅದೇನು ಪ್ರೊಸೀಡಿಂಗ್ಸು, ಅದ್ರಲ್ಲಿ ಸೇರಿಸಿ ತಿದ್ದಿಸಿ ಬರ್ದ್ಬಿಟ್ರೆ. ಮಾಲೂರು ಫೈಲ್ಸ್ ಇಂದ ಬಂದಿರೋದೆ. ಇನ್ನು ಒಂದಂತ 1000 ಬಿಡ್ತೀನಿ ಈಚೆ ಕಡೆ. ಏನಕ್ಕೆ ಅಂದ್ರೆ ಎಂಡಿಗೆ ತಗೊಂಡೋಗ್ಬೇಕು. ಇವಾಗ ಫಸ್ಟ್ ಅಗಲಕೋಟೆದು ಎಂಡಿಗೆ ತಗೊಂಡೋಗೋಣ, ತೊರನಹಳ್ಳಿದ ಎಂಡಿಗೆ ತಗೊಂಡೋಗೋಣ. ಈಗ ಹೊಸದಾಗಿ ದ್ಯಾವೀರಪ್ಪನವ್ರನ್ನ ಪಾಪ ಅವರು ಪೇಜ್ಗೂ ಸೈನ್ ಮಾಡಿಲ್ಲ. ಒಂದ್ ಕಡೆ ಸರ್ಟಿಫೈಡ್ ಡಾಕ್ಯುಮೆಂಟ್ ತಗೊಂಡಿದ್ದೀನಿ. ನಿಮ್ಮ ಹೆಸರಿಗೆ 8 ಎಕರೆ, ನಿಮ್ಮ ತಾಯಿ ಹೆಸರಿಗೆ 4 ಎಕರೆ, ನಿಮ್ಮ ಹೆಸರಿಗೆ 3 ಎಕರೆ, ನಿನ್ನ ಹೆಸರಿಗೆ 2 ಎಕರೆ, ನಿನ್ನ ತಮ್ಮನ ಹೆಸರಿಗೆ ಹಿಂಗ್ ಬರ್ಕೊಂಬಿಟ್ಟಾರೆ. ಅದಿನ್ನು ಪಾಣಿಗಳಾಗಿಲ್ಲ. ಎಲ್ಲಿ? ತೊರನಹಳ್ಳಿ, ಅದೇ ಬೈರನಹೊಸಳ್ಳಿ. ಮೊನ್ನೆ ಅದ್ಯಾವ್ದೋ 4 ಎಕರೆ ಹೊರಬಾರ ಚಿಕ್ಕ ಬಿಟ್ಟದ. ಅವೆಲ್ಲ ನಿಮ್ಗೆ ಮೀಡಿಯಾದವ್ರಿಗೆ ಮತ್ತೊಮ್ಮೆ ಬಿಡ್ತೀನಿ. ನೀವು ಕೈ ಕಟ್ಕೊಂಡು ಕೂತಿರೋದ್ರಿಂದ ನೀವೆಲ್ಲ ಆಗ್ತಾ ಇರೋದು. ನೀವುಗಳು ಪತ್ತೇದಾರಿ ಕೂಡ ನಿಮ್ದೊಂದು ಕೆಲಸ. ನಿಮ್ಗೆಲ್ಲ ಗೊತ್ತಿದ್ರು ಯಾರು ಹೇಳಿ ನಮ್ಮಂತವ್ರು ಬಂದು ಹೇಳೋ ತನಕ ನೀವು ಮಾತಾಡೋದೇ ಇಲ್ಲ. ನಿಮ್ಗೂ ಗೊತ್ತಿರ್ತದೆಲ್ಲ ಏನೇನ್ ನಡೀತಾ ಐತೆ ಅಂತ. ಬರಿಬೇಕು ಬರವಣಿಗೆ. ಪೆನ್ ಇಸ್ ಮೈಟಿಯರ್ ದೆನ್ ದ ಸ್ವಾರ್ಡ್ ಅಂತ ಹೇಳೋರು. ಇವಾಗ ಸ್ವಾರ್ಡ್ ಎಲ್ಲ ಹೋಗೋದು, ಪೆನ್ ಎಲ್ಲ ಹೋಗೋದು, ಹಂಗಾಗಿತ್ತು. ಬರಿಬೇಕು. ಏನದು ಇದೆಲ್ಲ ಬರೀ ತೊರನಹಳ್ಳಿ ಒಂದೇ ಒಂದು ಇದನ್ನ ನೋಡ್ತಾರೆ. ನಾನು ಓದಕ್ಕೆ ಸಿಕ್ಕಿರೋದು ದ್ಯಾವೀರಪ್ಪನವ್ರ ಕಾಲದ್ದು ಪೇಪರ್ ತಗೊಂಬ. ಅಲ್ಲಿ ಇದ್ರಲ್ಲಿ ಐತಿ ತರಕ್ಕೆ, ಗಾಡಿಲಿ ಐತಿ. ಅಪ್ಪ ಗಾಡಿಲಿ ತೋರಿಸ್ತೀನಿ ನಿಮ್ಗೆ. ಪ್ರೆಸ್ ಮೀಟೇ ಮಾಡ್ತೀನಿ ಎಲ್ಲ ತೆಗ. ಏನಿಲ್ಲ, ನಿಮಗೆ ಮಾಹಿತಿ ಕೊಡ್ತಾ ಇಲ್ಲಲ್ಲ, ಲೆಕ್ಕ ಹಾಕಳಿ. ನನಗೆ ದೂರದಾರನಿದ್ದೀನಿ, ಕಾಲಾವಕಾಶ ಕೊಟ್ಟಿದೀವಿ. ಇಲ್ಲ ಅಂದ್ರೆ ಅದ್ನ ಹೆಂಗ್ ತಗೋಬೇಕು ಅನ್ನೋದು ನನ್ಗೆ ಗೊತ್ತಿದೆ. ಜನ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಲ್ಲ. ಇತ್ತೀಚೆಗೆ ಒಂದ್ 6-10 ದಿನದಿಂದ ನೋಡ್ತಾ ಇದ್ರಲ್ಲ, ಜನ ಒಂದ್ ಕಡೆ ದಟ್ಟವಾಗಿ ಜಮಾಯಿಸಿದ್ರೆ ರೊಚ್ಚಿಗೆದ್ರೆ ಏನಾಗುತ್ತೆ ಅನ್ನೋದು ನೋಡ್ತಾ ಇದ್ವಿ. ಅದಾಗ್ತದೆ. ನಾವು ಟೈಮ್ ಕೊಟ್ಟಿದೀವಿ. ಏಕಾಏಕಿ ಬಂದು ಇಲ್ಲಿ ಕೂತ್ಕೊಬಿಡೋದು ಚೆನ್ನಾಗಿರಲ್ಲ ಅಂತ ತಹಸೀಲ್ದಾರ್ ಅವ್ರಿಗೆ ಹೇಳ್ತಾ ಇದ್ದ. ಅವ್ರು ನಕ್ಕೊಂಡು ಓಡಾಡ್ತಿದ್ದಾರೆ. ಅದೇನು ಗೊತ್ತಾಗ್ತಾ ಇಲ್ಲ. ಈಗ್ಲೂ ಹೋಗ್ತೀನಿ, ಇದರ ಇಲ್ವಾ ಇದ್ದಂಗಿಲ್ಲ ಅವ್ರ. ಈಗ ಅರ್ಜಿಗೆ 100 ಎಕರೆ ಫ್ರಾಡ್ ಆಗಿದೆ ಅಂತ ಗೊತ್ತು ಹೇಳಿದೀನಿ. ಇನ್ನೂ ಒಂದು ಇದು ಬರ್ದಿಲ್ಲ. ಈಗ ನಾವು ಬರೋದು ಗೊತ್ತಾದ್ರೆ ಅವ್ರು ಇದ್ರಲ್ಲಿ ಇರಲ್ಲ. ಸರ್ವೆ ನಾನು ಹೇಳಿಲ್ಲ, ಅದು ಮೊದಲೇ ಪ್ರಿಲಿಮಿನರಿ ಸರ್ವೆ ಅಂತ ಇಟ್ಕೊಳ್ಳಿ. ಇನ್ನೂ 10 ಸರ್ವೆ ಆಗುತ್ತೆ. ಅವತ್ತೇ ಹೇಳಿದ್ನ ಇಲ್ವಾ ನಿಮ್ಗೆ? ನೀವು ಸ್ಯಾಟಿಸ್ಫೈಡಾ? ಆಸ್ ಎ ಪತ್ರಕರ್ತರು ನೀವು ಸ್ಯಾಟಿಸ್ಫೈಡಾ? ನೋಡಿ, ಇದ್ರಲ್ಲಿ ವಿತ್ ಸರ್ಟಿಫೈಡ್ ತಗೊಂಡಿದ್ದೀನಿ. ಇಲ್ಲಿ ಸೇರ್ಸಿರೋದು ಹೊರದಾಕ್ಬಿಟ್ಟು ಸೇರ್ಸ್ಬಿಟ್ಟಾರೆ. ಇದಿನ್ನೂ ಅಲ್ಲೇ ಜಾಸ್ತಿ ಇದೆ. ಇದು ತೊರನಹಳ್ಳಿ ಎಲ್ಲ ಥ್ರೂಔಟ್ ಮಾಲೂರು. ದ್ಯಾವೀರಪ್ಪನವರು ಬಗೂರುಕುಂ ಪೀರಿಯಡ್ ಅಲ್ಲಿ ಇಷ್ಟು ಜನಕ್ಕೆ ಒಂದು 200 ಜನಕ್ಕೆ ಸ್ಯಾಂಕ್ಷನ್ ಮಾಡ್ತಾರೆ. ಆ ಸ್ಯಾಂಕ್ಷನ್ ಮಾಡಿರೋದನ್ನ ಬಿಟ್ಟು ಏನ್ ಮಾಡ್ತಾರೆ, ಆ ಪೇಜ್ ನ ಅರ್ದ್ಬಿಟ್ಟು ಬೇರೆ ಪೇಜ್ಗಳು ಸೇರ್ಸ್ಬಿಟ್ಟಾರೆ. ಈಗಾಗಲೇ ಅವ್ರಿಗೆ ಸ್ಯಾಂಕ್ಷನ್ ಆಗಿ ಪಾಣಿಗಳಾಗ್ಬಿಟ್ಟಿದೆ. ಇವಾಗ ಸೇರಿಸಿ ಮತ್ತೆ ತಿರುಗಿ ಪಾಣಿ ಕೊಡಕ್ಕೆ ಮಿಸ್ಸಿಂಗ್ ರೆಕಾರ್ಡ್ಸ್ ಅಂತ ಹೊಡೋದು. ಇತ್ತೀಚೆಗೇನೆ ಅದೇ ಇನಾಮ್ DC ಬಂತಲ್ಲ 16 ಎಕರೆ. ಆ ಸೀಸನ್ ಇದು, ಸೀಸನ್ 1 ಇದು. ಸೀಸನ್ 2 ರೆಡಿ ಆಗ್ತಾ ಇದೆ. ಮಡಿವಾಳ ಸೀಸನ್ 2 ಮಡಿವಾಳ ಒಂದು ರೆಡಿ ಆಗ್ತಾ ಇದೆ. ಫ್ಲೈಟ್ ಇದು ರನ್ವೇನಾಗ ಬಂದು ನಿಂತವೆ. ಎಕ್ಕಬೇಕು ನಾವೆಲ್ಲ, ಎಕ್ಕವು. ಇನ್ನು ರನ್ವೇ ಮೇಲೆ ಎಕ್ಕಿಲ್ಲ ಇವು. ಕೆಲವೆಲ್ಲ ಹೊಟ್ಬಿಟ್ಟವೆ. ಬ್ಯಾಂಕಾಕು ಬೇರೆ ದೇಶಗಳಿಗೆಲ್ಲ ಹೊಟ್ಬಿಟ್ವು. ಈ ಎಕ್ಕಕ್ ರೆಡಿ ಇರೋವು ಮನುಷ್ಯರೇನ್ರಿ ಇವರೆಲ್ಲ. ಆಫೀಸರ್ಸ್ ನ ಬೈಬಾರ್ದು ಅಂತೀರಿ. ಇಷ್ಟೆಲ್ಲ ಹೇಳ್ತಾ ಇದ್ರಿ, ನಾವೇನು ಹೋಗಿ ಗಲಾಟೆ ಮಾಡಕ್ಕಾಗತ್ತ? ಅವ್ರ ಮೇಲೆ ಹೋಗಿ ಜೋರಾಗಿ ಮಾತಾಡ್ಬೇಡ ಅಂತಾರೆ. ಒಂದ ಹಪ್ಪಿತಪ್ಪಿ 5 ಎಕರೆನಾ 2 ಎಕರೆನಾ ಏನು ಒಂದು. ಇಷ್ಟೆಲ್ಲ ಆದ್ರೂ ಇವಾಗ ರೆಡಿ ಆಗಿರೋದು ಇದು. ಇಷ್ಟೆಲ್ಲ ಬಂದ್ರು ಇವಾಗ ಪಾಣಿಗೆ ರೆಡಿ ಕೂರ್ಸಕ್ಕೆ. ದ್ಯಾವೀರಪ್ಪನವ್ರಿಗೆ ಬರ್ಬೇಕು ತಲೆನೋವು ಇದು. ದ್ಯಾವೀರಪ್ಪನವರು ಇದು ಬರ್ದಿರ್ತಾರಲ್ಲ, ಈ ಬಗೂರುಕುಂದು ಇದು ಇವಾಗ ಸೇರ್ಸಿರ್ತಾರಲ್ಲ, ಅವನ್ಗೆ 18 ವರ್ಷ ಕೂಡ ಆಗಿಲ್ಲ. ಆಗ ದ್ಯಾವೀರಪ್ಪನವ್ರು ಬಂದಿದ್ದು
ಇನ್ನೆಷ್ಟು ಹೇಳೋಣ? ಡಿ ಸಿ ಅವ್ರು ಇವತ್ತು ಅವ್ರಿಗೆ ತಪ್ಪು ಕಾಣಿಸಿದೆ, ಇಷ್ಟು ವರ್ಷದಿಂದ ಕಾಣಿಸ್ಲಿಲ್ಲ. ಹೋಗೋ ಟೈಮಲ್ಲಿ ಇದು ನೋಡ್ರಿ, ಇದು ನೋಡಿ, ಯಾರಿಗೂ ಹೇಳಿಲ್ಲ ನಾನು. ಇದು ನೀಟಾಗಿ ಫಸ್ಟ್ ನಾನು AC ಗೆ DC ಗೆ ತಹಸೀಲ್ದಾರ್ ಕೊಟ್ಟು ಬಂದು ಮೀಡಿಯಾ ಮುಂದೆ ಬರ್ತೀನಿ. ಇವತ್ತು ಬಂದಿದ್ದೆ ನಿಮ್ ಮುಂದೆ ಹೇಳ್ತೀನಿ, ಹೇಳಿದಕ್ಕೆ. ಇನ್ನೆಷ್ಟು ಬರ್ಕೊಂಡವ್ರು ನಂದು ಪ್ರೊಸೀಡಿಂಗ್ಸ್ ಹುಡುಕ್ಬೇಕು, ನಂದ್ರಕ್ಕೆ ಯಾರು ಸೇರ್ಬಿಟ್ಟಾರಂತ ಕಂಪ್ಲೇಂಟ್ ಕೊಟ್ಟು ಒದ್ದಾಕ್ಬಿಡ್ತೀನಿ. ಆಮೇಲೆ ಕೇಳಿಸ್ಕೊಡ್ರಿ, ನನ್ ತಂಟೆಕ್ಕೆ ನನ್ನ ಪ್ರೊಸೀಡಿಂಗ್ಸ್ ಯಾರು ಬಂದ್ರೆ ನಿಮ್ ಮನೆಗಳ ತಗ ಬಂದು ಚಪ್ಪಲೆ ಹೊಡಿಬೇಕಾಗ್ತದೆ. ಏನ್ರಿ ದ್ಯಾವೀರಪ್ಪನವ್ರು ಬದುಕ್ಬೇಕಾ ಏನಾಗಬೇಕು? ಅವ್ರದ್ದು ವ್ಯಕ್ತಿತ್ವ ಹೆಂಗಿತ್ತು, ಅವ್ರ ಕ್ಯಾರೆಕ್ಟರ್ ಹೆಂಗಿತ್ತು? 5 ರೂಪಾಯಿ ತಗೊಳ್ದೆ ಅವರೆಲ್ಲ ಮಾಡಿರೋದು ಎಕರೆಗಳು ರೈತರು ಕೊಟ್ಟಿರೋಂಥ ದ್ಯಾವೀರಪ್ಪನವರೆಲ್ಲ. ನಾಗರಾಜ್ ಅವರು ದ್ಯಾವೀರಪ್ಪನವ್ರು ಮನ್ಸು ಮಾಡಿದ್ರೆ ಒಬ್ಬೊಬ್ರು 200 ಎಕರೆ ಇಟ್ಕೋಬೋದಾಯ್ತು. ಇವತ್ತು ನಡೀತಾ ಇರೋ ಪ್ರಸಂಗಗಳು ನೋಡಿದ್ರೆ ಕೊಡ್ತೀನಿ ಇದನ್ನು. ಅದ್ ಏನೇನ್ ಮಾಡ್ತಾರ ಮಾಡಿ, ನಾನೆಲ್ಲ ಸುಮ್ನೆ ಇದ್ದೀನಿ ಅಂತ ಸುಮ್ನೆ ಇವ್ರು. ಇದು ಇಡೀ ದೇಶ ನೋಡ್ತದೆ, ಆ ತರ ಹೋರಾಟ ಆಗ್ತದೆ. ಬರ್ದಿಟ್ಕೊಳ್ರಿ, ತಹಸೀಲ್ದಾರ್ ಅವ್ರಿಗೂ ಹೇಳ್ತೀನಿ, AC ಅವ್ರಿಗೆ, DC ಅವ್ರಿಗೆ, ಎಲ್ಲಾರ್ಗು. ಇಡೀ ದೇಶ ನೋಡ್ತದೆ ಇಲ್ಲಿ. ಅಷ್ಟು ಮಟ್ಟಿಗೆ ಹಿಡಿತೀನಿ ಎಲ್ಲ. ಫಸ್ಟ್ ಏನಕ್ಕೆ ಅಂದ್ರೆ ಅರ್ಜಿ ಕೊಡ್ಬೇಕು, ಇವ್ರು ಏನೇನ್ ಲ್ಯಾಬ್ ಮಾಡ್ಲಿಲ್ಲ ಅನ್ನೋದು ಆಮೇಲೆ ಕೂತ್ಕೊತೀನಿ. ನಾವ್ ಕೊಟ್ಟು ಇವ್ರು ಮಾಡಿಲ್ಲ ಅನ್ನೋದು ಒಂದು ತಪ್ಪು. ಸಸ್ಪೆನ್ಷನ್ ಇವಾಗ ಅದಕ್ಕೆ ಬರ್ದಿರೋದವ್ರು ಅಲ್ವಾ? ಎಷ್ಟು ಮೊದ್ಲೇ ಬರಿಬೇಕಾಯ್ತಲ್ಲ. ಹೌದು, ಇವ್ರು ಹಿಡ್ದಿಲ್ಲ ಹಂಗಲ್ರಿ. ಅದು 17A ಪರ್ಮಿಷನ್ಗೆ DC ಅವ್ರ ಮೇಲೆ ಕೂಡ ಕೇಳಿದಾರ ಅವ್ರು. ಆಗಿದೇನೋ ಮಾಡಿರೋದು, ಎಲ್ಲಾರು ಇನ್ವಾಲ್ವ್ಮೆಂಟ್ ಅಲ್ವ ಇದು. ಈಗ ನೋಡಿ, ಈ ದ್ಯಾವೀರಪ್ಪನವ್ರ ಹೆಸರಲ್ಲಿ ಇರೋದು ಸೇರ್ಸ್ಬಿಟ್ಟು ಹೋದ್ರೆ ಮಿಸ್ಸಿಂಗ್ ಫೈಲ್ಸ್ ಹೋಗೋದಲ್ಲಿ DC ಅವ್ರ ಹತ್ರನೇ. ಅವ್ರು ಮಾಡಿದ್ರೆ ತಾನೇ ಆಗೋದಿದು. ಈಗ ಏನೋ ಮಾಡಿ ಇಡ್ಬಿಟ್ಟಾರ ನೋಡ್ಬೇಕು. ಅದಕ್ಕೆ ಮೊದ್ಲೇ ತಂದು ಇನ್ನೂ ಪಾಣಿಗಳು ಬಂದಿಲ್ಲ, ಇವು ಫ್ಲೈಟ್ ರೆಡಿ ಆಗಿರೋದು ಎಕ್ಕಕ್ಕೆ. ಇನ್ನೆಷ್ಟು ಮಾಡ್ಸತ್ತವ್ರು. ನಮ್ದೆಲ್ಲ ನಮ್ ಕಾಲದಲ್ಲಿ ಇನ್ನೂ ಒಂದು ಪ್ರೊಸೀಡಿಂಗ್ಸ್ ಮಾಡಿ ನಾನು ಕೊಟ್ಟಿದ್ ಬರೀ 2 ಎಕರೆ. ನನ್ನ ಕಾಲದಲ್ಲಿ ಗೊತ್ತಲ್ಲ ನಿಮ್ಗೆಲ್ಲ, 2 ಎಕರೆ. ಏನಕ್ಕೆ ಅಂದ್ರೆ ನಮ್ಗೆ ಅವತ್ತು ನಮ್ದು ಸರ್ಕಾರ ಇರ್ಲಿಲ್ಲ, ತಹಸೀಲ್ದಾರು ಮೆಂಬರ್ಸ್ ಎಲ್ಲ ಕೋಆಪರೇಷನ್ ಇರ್ಲಿಲ್ಲ. ಮೆಂಬರ್ಸ್ ಎಲ್ಲ ಕಾಂಗ್ರೆಸ್ ಮೆಂಬರ್ಸ್ ಬಂದ್ರೆ 5-10 ಎಕರೆ ಬೇರೆ ಬೇರೆ ತರ ತಂದಿಡೋರು. ಅದನ್ನೆಲ್ಲ ರಿಜೆಕ್ಟ್ ಮಾಡಿ ನಾನು ಈ 5 ವರ್ಷದಲ್ಲಿ 2 ಎಕರೆ ಮಾತ್ರ ಒಂದ್ ಗ್ಯಾಪ್ ಇದೆ. ಮಾಸ್ತಿ ಅವ್ರಿಗೆ ಒಂದು ಕೊಟ್ಟಿದ್ದು ಪತ್ರ ಬಿಟ್ರೆ ಕೊಟ್ಟೇ ಇಲ್ಲ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ನೀನು ಒಳಗೆಲ್ಲ ಸೇರ್ಸಿದ್ದಾರ ಅಂತ. ಕರೆಕ್ಟಾ? ವಿಡಿಯೋ ಎಲ್ಲ ಆಯ್ತಲ್ಲ. ಕೊಟ್ಟಿದ್ದು ಬರೀ 2 ಎಕರೆ ಬರ್ಕೊಂಬಿಟ್ಟವ್ರಿ ಎಲ್ಲ ಕಡೆ. ಬಗುರುಕುಂಗೆ ಪರ್ಮಿಷನ್ ಕೊಟ್ಟಿಲ್ಲ. ಕರೆಕ್ಟಾ? ನಿಲ್ಸಾರೆ ಪರ್ಮಿಷನ್ ಸದ್ಯಕ್ಕೆ. ಇದು ನಾನ್ ಮಾಡ್ತಾ ಇರೋದಲ್ಲ, ನಾನ್ ಬೇಡ ಅಂತ ಹೇಳ್ದೆ. ಆರಾಮಾಗಿರಿ ಅಂತ ಕೇಳಲ್ಲ ಇವರೆಲ್ಲ. ನಂದು 1 ರೂಪಾಯಿ ದುಡ್ಡು ಕೊಟ್ಟಿಲ್ಲ. ಎಲ್ಲ ಅವ್ರುಗಳೇ, ನಮ್ಮ ಮುಖಂಡರುಗಳು, ಯುವಕರು ಎಲ್ಲ ಸೇರ್ಕೊಂಡು ಅವರೇ ಮಾಡ್ತಾ ಇರೋದು. ನಾನು ಒಬ್ಬ ಗೆಸ್ಟ್ ಆಗಿ ಬರೋದಷ್ಟೇ. ಹಾಗಾಗಿ ಪ್ರತಿ ಪಂಚಾಯತಿಯಿಂದನೂ ಒಂದೊಂದು ಟೀಮ್ ಅಲ್ವಾ, ಪ್ರತಿ ಪಂಚಾಯತಿನ ಒಂದೊಂದು ಟೀಮು. ಅವ್ರಿಗೆ ಪ್ರತಿ ಪಂಚಾಯತಿಗೆ ಒಂದು ಕಲರ್ಸ್ ಟಿ ಶರ್ಟ್ಸ್ 28 ಪಂಚಾಯತಿಗೆ 28 ಕಲರ್ ಮಾಡಿಸಿದ್ದಾರೆ. ಈಗ ಸುಮ್ಮನೆ 10 ಏನೋ ತಂದಿದ್ದಾರೆ. ಟೌನ್ ಅಲ್ಲಿ 3 ಜನ, ಪ್ರಭು, ಮಹೇಂದ್ರ, ಕಿರಣ್, ಇವರೆಲ್ಲ ಯುವ ಮೋರ್ಚಾ ಕಡೆಯಿಂದ ಇವರೆಲ್ಲ ಸೇರ್ಕೊಂಡು ಮಾಡ್ತಾ ಇರೋಂಥದ್ದು. ನಾವೆಲ್ಲ ಅದ್ರ ಸಪೋರ್ಟ್ ಆಗಿ ನಿಂತ್ಕೋಬೇಕು. ಏನು ಇದ್ರ ಉದ್ದೇಶ ಇಷ್ಟೇ, ಏನು ಗ್ರಾಮೀಣ ಕ್ರೀಡೆ ಕಬಡ್ಡಿ ನಶಿಸೋಗ್ಬಾರ್ದು. ಫಿಸಿಕಲ್ ಆಗಿ ಆಕ್ಟಿವ್ ಆಗಿರ್ತಾರೆ ದಿನ ಆಡಿದ್ರೆ. ಈ ತರ ಕಾರ್ಯಕ್ರಮಗಳು ಮಾಡಿದಾಗ ಈ ನೆಕ್ಸ್ಟ್ ವರ್ಷಕ್ಕೆ ನಾವೆಲ್ಲ ರೆಡಿ ಆಗೋಣ ಅಂತ ಇನ್ನೊಬ್ರು ರೆಡಿ ಆಗ್ತಾರೆ. ಇಲ್ಲಾಂದ್ರೆ ಮನೆಗಳಲ್ಲಿ ಬರೀ ಮೊಬೈಲ್ ಇಟ್ಕೊಂಡು ಮನೇಲಿ ಕೂತ್ಕೊಂಡೇ ಇರೋದಾಗಿದೆ. ಎಲ್ಲಾರ್ಗು ಕತ್ತು ನೋವು, ಬೆನ್ನು ನೋವು ಶುರು ಆಗಿದೆ ಈ ಜನರೇಷನ್ಗೆ. ನನ್ನ ಮಕ್ಕಳಿಗೆಲ್ಲ ಕನ್ನಡಕ ಇಬ್ಬರಿಗೂನು. ಅಂದ್ರೆ ಎವಲ್ಯೂಷನ್ ಅಂತಾರಲ್ಲ ಹಂಗೆ, ಒಂದೊಂದು 100 ವರ್ಷ ಹೋದ್ಮೇಲೆ ಒಂದೊಂದ್ ತರ ಮನುಷ್ಯ ಚೇಂಜ್ ಆಗ್ತಾ ಇರ್ತದೆ. ನೀವೆಲ್ಲ ಅಪೆಂಡಿಸೈಟ್ ಅಂತೀವಲ್ಲ, ಅಪ್ರೆಂಡಿಸ್ ಏನಂತೀವಿ, ಅದನ್ನ ಏನಕ್ಕೆ ಏನಾರ ಆದ್ರೆ ಕಟ್ ಮಾಡ್ಬಿಡ್ತಾರೆ. ಅದ್ ಅವಶ್ಯಕತೆ ಇಲ್ಲ ಇವಾಗ. ನಮ್ಗೆ ಯಾರಿಗನ್ನೇ ಅವಶ್ಯಕತೆ ಇಲ್ಲ. ಮೊದ್ಲು ಹಸಿ ಮಾಂಸ ಹಸಿ ತಿಂತಾ ಇದ್ವಲ್ಲ, ಅದಕ್ಕೆ ಅದು ಬೇಕಾಗಿತ್ತು. ಹಂಗಾಗಿ ಪ್ರತಿ 50 ವರ್ಷ ಆದ್ಮೇಲೆ ಮನುಷ್ಯನ ಗುಣಗಳೇ ಚೇಂಜ್ ಆಗ್ತದೆ.
ಈ ಕನ್ನಡಕ ಎಲ್ಲಾರ್ಗು ಕನ್ನಡಕ, ಮನೆ ಬಿಟ್ಟು ಈಚೆ ಬರಲ್ಲ, ಎಲ್ಲ ಮೊಬೈಲ್ ನೋಡ್ಕೊಂಡು ಮನೇಲಿ ಕೂತಿರೋದು. ಅದಕ್ಕೆ ಇದೆಲ್ಲ ಮಾಡ್ತಾ ಇದ್ರೆ ನಾವು ಇನ್ನು ಪ್ರೋತ್ಸಾಹ ಮಾಡ್ಬೇಕು. ಈ ವರ್ಷ ಇಷ್ಟು ಶುರು ಮಾಡಿದ್ದಾರೆ, ಪ್ರತಿ ವರ್ಷ ಮಾಡೋದು ಅಂತ ಮಾಡ್ತಾ ಇದ್ದಾರೆ. ಸೀಸನ್ 1 ಹೆಂಗ್ ಮಾಡ್ತಾರೋ ನೆಕ್ಸ್ಟ್ ವರ್ಷ ಇನ್ನೂ ವಿಜೃಂಭಣೆಯಿಂದ ಮಾಡ್ತಾರೆ. ಪ್ರೈಸ್ ಮನಿ ಕೂಡ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಕಡೆಯಿಂದ. ಮೊದಲೇದು ಇದು ಪ್ರಾರಂಭಿಕವಾಗಿ ಮಾಡ್ತಾ ಇದ್ರಿ. ಇವ್ರಿಗೆ ಕಬಡ್ಡಿ ಕೆಂಪೇಗೌಡ ಪ್ರಶಸ್ತಿ ವಿಜೇತರಾದಂತ ಪ್ರಭು, ಫುಲ್ ಹೆಸರು ಏನಪ್ಪಾ? ಪ್ರಭು ಗೌಡ. ಪ್ರೈಸ್ ನಿನ್ಕ ನನ್ಗೆ ಸುಮ್ನೆ ಇರಪ್ಪ. ಪ್ರೈಸ್ ಮನಿ 50,000 ಏನೋ ಮಾಡಿದ್ದಾರೆ. ಇದು ಲೆಕ್ಕಕ್ಕಿಲ್ಲ, ದುಡ್ದೆಲ್ಲ ಲೆಕ್ಕ. ಪಾರ್ಟಿಸಿಪೇಷನ್ ಮಾಡೋದಿರೋದು, ಟಗರು ಏನೇನೋ ಇಟ್ಕೊಂಡ್ ಮಾಡ್ತಾರೆ. ಎಲ್ಲಾರ್ಗುನು ಅಲ್ಲಿ ಗ್ಯಾಲರಿ ಮಾಡ್ತಾ ಇದಾರೆ. ಕುತ್ಕೊಳ್ಳಿಕ್ಕೆ 4,000 ಜನಕ್ಕೆ ಕುತ್ಕೊಳ್ಳಿಕ್ಕೆ ಜಾಗ ಮಾಡ್ತಾ ಇದಾರೆ. ಆಮೇಲೆ ಇದಾಗುತ್ತಲ್ಲ ಮ್ಯಾಟ್, ಫ್ಲಡ್ ಲೈಟ್ ಇರುತ್ತೆ. ಎಲ್ಲ ಮಾಲೂರು ತಾಲೂಕಿನ ಜನ ಎಲ್ಲ ಬಂದು ನೋಡೋದು. ಹೊರಗಡೆನವ್ರನ್ನ ಯಾರಿಗೂ ಆಟ ಆಡಕ್ ಅವಕಾಶ ಕೊಡ್ತಾ ಇಲ್ಲ. ಬರೀ ಮಾಲೂರು ತಾಲೂಕು ಜನ ಮಾತ್ರ ಇದ್ರಲ್ಲಿ ಬಂದು ಭಾಗಿಯಾಗ. ಇನ್ನೇನ ಬೇಕಾ? ಶೂಸು ಕೊಡ್ಸನ್ ಬಿಡ್ರಿ. ಆಗ್ಬೋದಪ್ಪ? ಶೂಸು ಕೊಡ್ಸನ್ ಬಿಡ್ರಿ. ಅದೇ ಮಾಲೂರ್ಗೆ ಅವಶ್ಯಕತೆ ಇದೆಯಲ್ಲ, ಪ್ರೀಮಿಯರ್ ಲೀಗ್, ಕಬಡ್ಡಿ ಪ್ರೀಮಿಯರ್ ಲೀಗ್ ಇದೆಯಲ್ಲ, ಅದೇ ನಿಂತೋಯ್ತಾ ಏನೋ? ನಡೀತಾ ಇದೆ. ಹಾ, ಮಾಲೂರ್ಗೆ ಅವಶ್ಯಕತೆ ಇದೆ. ಇನ್ನು ನಾನು ಹೇಳೋದು, ಮಾಲೂರಲ್ಲಿ ಏನ್ ಮಾಡ್ಬೇಕು, ಇನ್ನು ಯಂಗ್ಸ್ಟರ್ಸ್ಗೆ ಚೆಸ್ಸು ಇದಕ್ಕೆಲ್ಲ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕು. ನಾವು ಮಾಡಕ್ ಆಗ್ಲಿಲ್ಲ 5 ವರ್ಷದಲ್ಲಿ. ನಮ್ಗಂತೂ ಅವತ್ತಿನ ಮೊದ್ಲಿನ ಇಂಡೋರ್ ಸ್ಟೇಡಿಯಂ ಒಂದ್ ಮಾಡ್ಬೇಕು ಮಾಲೂರಲ್ಲಿ. ಬ್ಯಾಡ್ಮಿಂಟನ್ ವಯಸ್ಸಾದವ್ರಿಗೆ, 40 ಕ್ರಾಸ್ ಆದ್ರಿ ನೀವೆಲ್ಲ, ಹೆಚ್ಚು ಕಡಿಮೆ ಪತ್ರಕರ್ತರೆಲ್ಲ ನೀವೆಲ್ಲ ಆಕ್ಟಿವ್ ಆಗಿರ್ಬೇಕಂದ್ರೆ ಬ್ಯಾಡ್ಮಿಂಟನ್ ಡೈಲಿ ಆಡೋದು, ಅಲ್ಲಿ ಕೂತ್ಕೊಂಡು ಒಂದು ಸಂಘ ಮಾಡ್ಕೊಳ್ಳೋದು, ಒಬ್ಬರೊಬ್ಬರದ್ದು ಅಭಿಪ್ರಾಯ ಹಂಚ್ಕೊಳ್ಳಿಕ್ಕೆ ಒಂದ್ ಜಾಗಗಳಾಗ್ತದೆ. ಇವೆಲ್ಲ ಇರ್ಬೇಕು. ಇಲ್ಲಾಂದ್ರೆ ಸೊಸೈಟಿ ಹಾಳಾಗಿ ಹೋಗ್ಬಿಡ್ತದೆ. ಬರೀ ದುಡ್ಡು, ಫ್ರಾಡು, ಕಳ್ತನ, ಸುಲಿಗೆ ಇದಕ್ ಬಂದ್ಬಿಡ್ತಾರೆ ಜನ. ಎಲ್ಲಾರ ಒಂದ್ ಜಾಗದಲ್ಲಿ ಬೆಳಗ್ಗೆ ಸೇರೋಂಥದ್ದು. ನಮ್ಮ ಮಾಲೂರಲ್ಲಿ ವಿಶೇಷ ಅಂದ್ರೆ ಟೀ ಅಂಗಡಿಗಳು, ಆಮೇಲೆ ಮಾಲೂರು ಟಿಫನ್ಸ್. ಮಾಲೂರು ಫೇಮಸ್ ಏನಕ್ಕೆ ಅಂದ್ರೆ ಟಿಫನ್ ಅಂಗಡಿಗಳು. ಊಟಕ್ಕಿಲ್ಲ, ಬೆಳಿಗ್ಗೆ ಎಲ್ಲ ಬೆಂಗಳೂರಿಂದ ಎಲ್ಲ ಬಂದು ಇಲ್ಲಿ ತಿಂದು ಹೋಗ್ತಾರೆ. ಮಾಲೂರಲ್ಲೂ ತುಂಬಾ ಜನ ಒಂದ್ ಕಡೆ ಸೇರಿ ಆಗುತ್ತೆ. ಇಂಥವೆಲ್ಲ ಈ ಹಳ್ಳಿ ಸಗಡ್ನ ಉಳಿಸ್ಕೋಬೇಕಂದ್ರೆ ಇಂಥ ಕಾರ್ಯಕ್ರಮಗಳಾಗ್ಬೇಕು. ವಿಶೇಷವಾಗಿ ಎಲ್ಲ ಪ್ರಭು, ಮಹೇಂದ್ರ, ಎಲ್ಲ ಕಿರಣ್ ಮತ್ತೆ ಎಲ್ಲ ಸಂಗಡಿಗರು ಇವೆಲ್ಲ ಎಲ್ಲಾರ ಹೆಸರುಗಳು ಹೇಳಿದ್ರೆ ಬೇಜಾರ್ ಬೀಳ್ಬೇಡ್ರಿ. ಶಂಕರು, ಸಾಯಿ ವೆಂಕಟೇಶ್, ಯಾರ್ಯಾರು ಇದೀರಿ ಅಂತ ನನ್ಗೆ ಗೊತ್ತಿಲ್ಲ ಇದ್ರಲ್ಲಿ. ನಾನು ಮಂಜು, ನಾನೆಲ್ಲ ಬೇಡ 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 ಅಂತ ಇದ್ದೆ. ಎಷ್ಟು ದಿನ ಬಾ? 2 ದಿನ ಮಾಡ್ತೀನಿ. ನಾನ್ ಮಾಲೂರ್ ತನಕ ಮಾತು ಕೊಡ್ತೀನಿ. ಇದು ಬರೀ ಇಲ್ಲೆಲ್ಲ ಒಂದು ಇಂಡೋರ್ ಕಬಡ್ಡಿ ಸ್ಟೇಡಿಯಮೇ ಮಾಡಿಸ್ತೀವಿ. ಕಬಡ್ಡಿ ಹೆಂಗ್ ಇಂಡೋರ್ ಮಾಡಿದ್ರೆ ಕಬಡ್ಡಿ, ವಾಲಿಬಾಲು, ಶಟಲ್ ಕಾಕು, ಆಲ್ ಇನ್ ಒನ್ ಮಾಡ್ಕೋಬಹುದು. ನಮ್ಮಲ್ಲಿ ಕೆಪಾಸಿಟಿ ಇದೆ, ನಮ್ಮಲ್ಲಿ ಸಾಕಷ್ಟು ಫ್ಯಾಕ್ಟ್ರಿಗಳಿವೆ, ಎಲ್ಲ ಕೂತ್ಕೊಂಡು ಮಾಡ್ಬೋದು. ಬರೋ ದಿನಗಳಲ್ಲಿ ಮಾಡೋಣ. ಇನ್ನೇನ್ ಕಾಲ ಸನ್ನಿಹಿತ ಬರ್ತಾ ಇದೆ. 1 ವರ್ಷ 10 ತಿಂಗಳ ಸಾಯಿಬಾಬಾರ, 1 ವರ್ಷ 10 ತಿಂಗಳು ಮಾಡೋಣ. ನಿಮ್ಗೆಲ್ಲ ಮಾತು ಕೊಡ್ತಾ ಇದ್ದೀನಿ, ಬರೋ 1.5 ವರ್ಷ ನಿಮ್ ಕಷ್ಟ ಕಾಲ. ಆಮೇಲೆ ನಿಮ್ಗೆ ಬೇಕಾದ ಒಂದು ಪ್ರೈಸ್ ಫಿಕ್ಸ್ ಆಗ್ತದೆ. ರಾಯಲ್ಟಿ ಕೂಡ ನೀವು ಕಟ್ಟಷ್ಟು ಇರಲ್ಲ. ಅಷ್ಟು ಮಾಡೋ ಜವಾಬ್ದಾರಿ ನಂದು. ಕ್ರಷರ್ಗಳು ಯಾಕೆ ನಿಲ್ಲಿಸ್ತೀರಿ? ಇಲ್ಲಿಗಲ್ ಕ್ರಷರ್ ನಿಂತೋತವೆ. ಕ್ರಷರ್ ಅಲ್ಲ ನಿಲ್ಲೋದು, ಇಲ್ಲಿಗರ್ ಕ್ರಷರ್ ನಿಂತೋತವೆ. ಕ್ರಷರ್ಗಳು ಇನ್ನೂ ಹೊತ್ತಾತವೆ, ಇಲ್ಲಿಗರ್ ಕ್ರಷರ್ಸ್ ನಿಂತೋತವೆ. ಲಾರಿ ಮಾಲೀಕರಿಗೆ ಹೇಳೋದಿಷ್ಟೇ, ನಿಮ್ಗೇನಿಲ್ಲಿ ತಮಿಳ್ನಾಡಲ್ಲಿ 475 - 500 ರೂಪಾಯಿ ಅನಿಸ್ತದೆ. ರಾಯಲ್ಟಿ ಕೂಡ ಅವರೇ ಓನರ್ಸ್ ಕಟ್ಕತ್ತಾರೆ. ಇವ್ರಿಗೆ ಏನಾಗಿದೆ ಅಂದ್ರೆ ಪಾಪ ರಾಯಲ್ಟಿ ಇವರೇ ಕಟ್ಟಬೇಕು, GST ಇವರೇ ಕಟ್ಟಬೇಕು, ಆಮೇಲೆ ಅವ್ರಿಗೆ ಬಾಡಿಗೆ, ಡೀಸೆಲ್ ಖರ್ಚು ಇಷ್ಟೆಲ್ಲ ಮಾಡ್ಕೊಂಡೋಗಿ ಅವ್ರಿಗೆ ಸಿಕ್ಕೋದು ಯಾರು ಗಿರಾಕಿಗಳು ಅಂದ್ರೆ ಮನೆಗಳವರು, ಇಂಡಿವಿಜುವಲ್. ಇವ್ರು ಯಾರು ಹೋಗಿ ಕಂಪ್ನಿಗಳಿಗೆ ಹಾಕಕ್ಕಾಗಲ್ಲ ಇವ್ರಿಗೆ. ಯಾಕಂದ್ರೆ ಇವ್ರಿಗಿಂತ ಕಡಿಮೆ ರೇಟ್ಗೆ ಕ್ರಷರ್ ಓನರ್ಸ್ ಹೊಡಿತಾರೆ. ಆಮೇಲೆ 6 ತಿಂಗಳು ಅವರು ಕಾಯ್ತಾರೆ, ದುಡ್ಡಿರುತ್ತೆ ಬಂಡವಾಳಶಾಹಿಗಳು. ಇವ್ರ ಪಾಪ ಇವತ್ತು ದುಡಿಬೇಕು, ತಿಂಗಳು ಹೋಗಿ ಬಾಡಿಗೆ ಇದು ಕಟ್ಬೇಕು, EMI ಕಟ್ಬೇಕು. ಅಂಥವ್ರನ್ನ ಕೂಡ ಹಿಂಸೆ ಮಾಡಿ, ಇಪ್ಪೆ ಮಾಡಿ
ಹಿಂಡಕ್ ಹೋಗಿರೋದು. 600 ರೂಪಾಯಿ, 700 ರೂಪಾಯಿ. ಅವ್ರು ಡೆಲಿವರಿಗೆ ಎಷ್ಟು ಕೊಡ್ಬೇಕಂದ್ರೆ 900 1000 ರೂಪಾಯಿ ಆಗ್ತದ ಬಹುಶಃ ಟನ್ನು. ಇವ್ರಿಗೆ 600 ರೂಪಾಯಿ ಇಲ್ಲೇ ಹಾಕಿದ್ರೆ ಅವ್ರಿಗೆ ಅಲ್ಲಿ ಕೊಡೋ ಅಷ್ಟೊತ್ತಿಗೆ 900 ಆಗ್ತದೆ. ಅವ್ರಿಗೆ ಏನ್ ಸಿಗ್ತದೆ? ತಿಂಗಳೆಲ್ಲ ಹುಡುಕಿದ್ರು ಅವ್ರಿಗೆ ಅವ್ರ ಮನೆಗೆ ದುಡ್ಡು ಎತ್ಕೊಂಡು ಹೋಗೋದ್ರಲ್ಲಿ EMI ಕಟ್ಟೋದೇ ಒಂದ್ ಕೆಲಸ ಅಷ್ಟೆ. ಏನು ಅಂದ್ರೆ EMI ಕಟ್ಟಿದ್ವಿ ಅನ್ನೋದೊಂದೇ ನೆಮ್ಮದಿ. ಸಾಲಗಾರರು ಬಯಸ್ಕೊಂತಾರ. ಏನ್ ಅದ್ರಲ್ಲಿ ಏನಾರ ಈ ಪೊಲೀಸ್ ಅವರು ಕ್ರಷರ್ಸ್ ಇವರು ಮೈನ್ಸ್ ಅವ್ರು ಹಾಕ್ಬಿಟ್ರೆ ಕೇಸು, ಅವ್ರ ಕತೆ ಮುಗುತ್ತೆ. ಲಾರಿಗಳವ್ರದ್ರೆ ಯಾರು? ಇಲ್ಲಿ ಸ್ಥಳೀಕರು ಸಾಲ ಮಾಡಿ 1 ಲಾರಿನೋ 2 ಲಾರಿನೋ ಇಟ್ಕೊಂಡು ಯುವಕರು ದುಡಿಯೋಣ ಅಂತ ಇಲ್ಲಿ ಐತೆ ನಮ್ಮಲ್ಲಿ. ನಮ್ಮ ನೈಸರ್ಗಿಕ ಸಂಪತ್ತು ನಮ್ಮಲ್ಲಿ ಐತೆ ಮಾಲೂರಲ್ಲಿ, ನಾವು ಉಪಯೋಗಿಸ್ಕೊಳ್ಳೋಣ ಅಂತ ಬರೋದು. ಇದೆಲ್ಲ ಅನುಕೂಲ ಆಗ್ತಾ ಇರೋದು ಒಬ್ರಿಗೋ ಇಬ್ರಿಗೋ 3. ಇದ್ರ ಹಿಂದೆ ಯಾರಿದ್ದಾರೆ? ಇನ್ನು 50 ರೂಪಾಯಿ ಕಡಿಮೆ ಮಾಡ್ಸಕ್ ಯಾರು ಮಾಡಕ್ಕಾಗಲ್ಲ? ಜೋರ ಕೇಳು. ಅವ್ರ ಬೆಂಬಲಕ್ಕೆ ನಾನು ಹೋಗ್ಲಿಲ್ಲ ಅಂತನಾ? ನಾನು ಹೋಗಿದ್ರೆ ಅದು ಬೆಂಬಲ ಅಲ್ಲ, ಅವ್ರಿಗೆ ಹಿಂಸೆ. ನಾನು ಅಲ್ಲೋಗಿ ಭಾಷಣ ಮಾಡಿದ್ರೆ ಅವ್ರಿಗೆ ಬಂದ್ರೆ ಈ 1.5 ವರ್ಷ ಅವ್ರಿಗೆ ಸಪೋರ್ಟ್ ಮಾಡಕ್ ಆಗ್ತದ? ನಾನು ಇನ್ನೂ ಹಿಂಸೆ, ಇನ್ನೂ 25 ರೂಪಾಯಿ ಜಾಸ್ತಿ ಮಾಡ್ತಾರೆ ನನ್ನ ಹತ್ರಕ್ಕೆ ಬಂದ್ರು ಅಂತೇಳಿ. ಅವ್ರು ಮಾಡ್ಬೇಕಾಗಿದ್ದಿದ್ ಬೇರೆ. ಅವ್ರಿಗೆ ಹೇಳ್ಕೊಟ್ಟೆ, ಅವ್ರು ಹೋಗಿ ಕೂತ್ಕೊಬಿಟ್ರು ಧರಣಿಗೆ. ಕೂರ್ಬಾರ್ದಾಗಿತ್ತು. ಸೈಲೆಂಟ್ ಆಗಿ 50 ಜನ ನನ್ನ ಹತ್ರಕ್ಕೆ ಬಂದಿದ್ರೆ 50 ರೂಪಾಯಿ ಕಡಿಮೆ ಮಾಡ್ಬಿಡೋರು ಅವ್ರು. ಇವಾಗ ಎಲ್ಲಿ ಓಪನ್ ಆಗೋಯ್ತಲ್ಲ. ಸೈಕಲಾಜಿಕಲಿ ಮನುಷ್ಯನ್ ಯಾರು ಇವ್ರ ಬೆಲೆ ಕಟ್ಟೋದು? ಇಷ್ಟ ದಿನ ರಾಯಲ್ಟಿ ಕಟ್ಟಿದ್ಯಲ್ಲ, ಇಷ್ಟು ಬೆಟ್ಟಗಳನ್ನ ಹೊಡೆದವ್ರಲ್ಲ, ಅಷ್ಟು ಕ್ಯಾಲ್ಕುಲೇಷನ್ ಮಾಡಿ ಮಾಸ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಇವ್ರು 10% ಕೂಡ ಕಟ್ಟಿಲ್ಲ ರಾಯಲ್ಟಿ. 90 ಕೋಟಿ ಹಾಕಿದ್ರು ಗೌರ್ಮೆಂಟ್ ರಾಯಲ್ಟಿ, ಫೈನ್ 1 ರೂಪಾಯಿ ಕಟ್ಲಿಲ್ಲ. ಏನೇನ ಅದು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆ ಸರ್ಕಾರ ಇದೆಯಲ್ಲ, ಅದನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಎಷ್ಟು ದಿನಕ್ಕೂ ಇದಾಗಲ್ಲ. 28 ಬಹುಶಃ ಚೇಂಜ್ ಆಗ್ತದೆ. ಅವತ್ತೆಲ್ಲ ಎಷ್ಟು ದಿನ ಹೊಡೆದಿರೋದು ಕಲ್ಲುಗಳದು ಅದನ್ನೆಲ್ಲ ಅಳತೆ ಮಾಡಿ ಯಾವಾಗಾರ ಮಾಡ್ತಾರೆ. ಒಳ್ಳೆ ಅಧಿಕಾರಿಗಳು ಬರ್ತಾರೆ. ಕಟಾರಿ ಅವರು ಮೈನ್ಸ್ ಅಂಡ್ ಜಿಯಾಲಜಿ ಕಮಿಷನರ್ ಇದ್ದಾಗ ಇಷ್ಟೆಲ್ಲ ಫೈನ್ಸ್ ಹಾಕಿದ್ರು. ಆಮೇಲೆ ರಾಜಕೀಯ ಒತ್ತಡಗಳು ತಂದು ಅದನ್ನ ನಿಲ್ಸಿದ್ದಾರೆ. ಕಟ್ಟಿಲ್ಲ ಯಾರು. ಇದೆಲ್ಲ ಯಾರು ಕಟ್ಬೇಕಾಗಿರೋದು? ದೇಶಕ್ಕೆ ಹೋಗ್ತಾ ಇರೋದು. ನಮ್ಮ ಲಾಸ್ ಯಾವ್ದಕ್ಕೆ ಅಂದ್ರೆ ಯಾಕೆ ನಮ್ಮ ಟ್ರೆಜರಿಗೆ, ಗೌರ್ಮೆಂಟ್ಗೆ ಲಾಸು. ಹೊಡೆದು ತಿಂತಾ ಇರೋದು. ಹೋಗ್ಲಿ ಒಂದು 200-300 ಲಾರಿಗಳಿರ್ಬೋದು. 300 ಲಾರಿ ಎಷ್ಟು ಜಾಸ್ತಿ ಲಾರಿ? 500 ಲಾರಿ, 500 ಕುಟುಂಬ ಬೆಳೀತದೆ. 10 ರೂಪಾಯಿ 100 ರೂಪಾಯಿಗೆ ಅವ್ರಿಗೆ ಕಾಂಪ್ರಮೈಸ್ ಆದ್ರೆ ಅಲ್ವಾ? 500 ಲಾರಿಗಳು, ಅಷ್ಟು ಕುಟುಂಬಗಳು ದೊಡ್ಡದ್ ಮಾಡೋದು ನನ್ನ ಕರ್ತವ್ಯ ಅಲ್ವಾ? ರಾಜಕಾರಣಿಯಾಗಿ ನಾನು MLA ಆಗಿ ಮಾಡ್ಬೇಕಲ್ಲ. ನಾನು ಒಬ್ಬನೇ ಚೆನ್ನಾಗಿರ್ಬೇಕು. ಅಷ್ಟು ಜನ ಏನ್ ಆಳಿದ್ರು ಪರವಾಗಿಲ್ಲ. ಮೊದ್ಲು ಅವ್ರಿಗೆಲ್ಲ ಭಯ ಹಿಡಿಸ್ಬಿಟ್ರು. ಮಂಜುನಾಥ್ ಗೌಡ್ರು ಬಂದ್ರೆ ಕೃಷ್ಣ ನಿಂತೋಗ್ತದೆ, ಲಾರಿಗಳು ಅವ್ರಿಗೆ ಸರ್ಕೆ ಇರಲ್ಲ ಅಂತ. ಎಲ್ಲಾರ್ಗು ಗೊತ್ತಾಗಿದೆ ನಾನೇನು ಅಂತ. ನಾನೇ ಹೋಗಿ ಪ್ರಾಕ್ಟಿಕಲ್ ಆಗಿ ನಿಂತೋಗಿದ್ದು ಯಾರ್ದು? ಫಿಸಿಕಲ್ ಆಗಿ ನಿಂತೋಗಿದ್ದು ಯಾರ್ದು? ನಿಂದೊಬ್ಬನೇ ನಿಂತೋಗಿದ್ದು ಬಾಬಾ. ಎಲ್ಲಾರ್ದು ನಿಂತಿರಲ್ಲ, ನಿಂದೊಬ್ಬನೇ ನಿಂತೋಗಿದ್ದು. ಯಾಕೆ? ಎಲ್ಲಾರ್ದು ಓಡ್ತಾ ಇತ್ತಲ್ಲ. ಇನ್ನು 4 ಕ್ರಷರ್ ರನ್ನಿಂಗ್ ಎಲ್ಲಿತ್ತಲ್ಲ. ಕ್ರಷರ್ ಬಿಸ್ನೆಸ್ ನೀಟಾಗಿ ನಿಯತ್ತಾಗಿ ರಾಯಲ್ಟಿ ಕಟ್ಕೊಂಡ್ ಮಾಡಿದ್ರು ದುಡ್ಡು ಐತೆ. ಟನ್ನಿಗೆ 100 ರೂಪಾಯಿ 150 ರೂಪಾಯಿ ಸಿಗ್ತದೆ ಕ್ರಷರ್ ಮಾಲೀಕರಿಗೆ. ನನ್ಗಿನ್ನೂ ಗೊತ್ತಿಲ್ಲ ಲೆಟರ್. ನಾವು ಅಷ್ಟೇ ಹೇಳಿರೋದು, ನೀವು ಕಸ್ಟೋಡಿಯನ್ ಇದೀರಿ ಆ ಜಾಗಕ್ಕೆ, ನಿಮ್ಮ ಜಾಗನ ಬೋಗಸ್ ಮಾಡ್ಕೊಂಡು ಪಾಣಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದ್ವಿ. ಕೊಡ್ತೀನಿ. ಅವ್ರು ಮಾಡೇ ಮಾಡ್ತಾರೆ. ಅವ್ರು ಎಲ್ಲದಕ್ಕೂ ಮಾಡಕ್ಕೆ ಆಗಲ್ಲ. ರಾಜ್ಯಪಾಲರಿಗೆ ಅವ್ರದೇ ಆದ ಪರಿಮಿತಿ ಇರ್ತದೆ. ಅವ್ರು ಬಂದು DC ಅವ್ರಿಗೆ ಹೇಳೋದು, ಅವ್ರು ಬರೋದೆಲ್ಲ ಮಾಡಂಗಿಲ್ಲ. CS ಗೆ ಲೆಟರ್ ಬರೀಬಹುದು ಅನ್ಕೊಂಡಿದ್ವಿ. ನೆಕ್ಸ್ಟ್ ಸೀಸನ್ ಎಂಡ್ ಆಗ್ತದೆ. ನೀವು 20 ವರ್ಷ ಹೋಗಿ ಮಾಡಿರ್ಲಿ, ಇವಾಗೆಲ್ಲ ಡೂಪ್ಲಿಕೇಟ್ ಆಗಿದ್ರೆ ಡೂಪ್ಲಿಕೇಟ್. 2028 ಆಗ್ತದೆ, ಡೂಪ್ಲಿಕೇಟ್ ಎಲ್ಲ ತೆಗಿತು ಅಲ್ವಾ? ಈಗ ಹೆಗಲಕೋಟೆ ಎಷ್ಟು ವರ್ಷದಲ್ಲಿ ಆಗಿರೋದು? 1955 ಇವತ್ತಿಗೆ ಹಾಕೊಂಡಿದ್ವಿ. ಇನ್ನು ಇವತ್ತು ನೆನ್ನೆ ಮಾಡಿ ತಪ್ಪಿಸ್ಕೊಂಡು ಹೋಗಕ್ಕಾಗ್ತದ? ಆಗಲ್ಲ. ಜನರು ಕಾಂಪ್ಲಿಮೆಂಟ್ ಮಾಡಿ ಜನ ನಮ್ ಜೊತೆ ಇದಾರೆ ಅಂತ ಹೇಳಿದ್ರೆ ಬದಲಾವಣೆ ತರಕ್ಕೆ ಅನುಕೂಲ ಆಗ್ತದೆ.